ನಾಗದೋಷದಿಂದ ಆಚೆ ಬಂದ್ಮೇಲೆ ವಿನ್ ಆದ್ರ ಅಂತನಾ? ಬೇಡ ಬೇಡ. ಎಲ್ಲಿಂದ ಹುಡುಕ್ತೀರಾ ಸರ್ ಈ ವರ್ಡ್ಸ್ ಎಲ್ಲ? ಅಪಶಕುನ, ಮೂಢನಂಬಿಕೆ, ಗ್ರಹಣ ಅಂತವೆಲ್ಲ ಅಂದರೆ ಲೈಕ್ ಅದು ಹುಡ್ಕೋಕ್ಕೂ ಒಂದು ಕ್ರಿಯೇಟಿವಿಟಿ ಬೇಕು. ಬೇಡ ಬೇಡ. ಓಕೆ ಸರ್, ಇನ್ನೊಂದು ಹೈಲೈಟ್ ಆಗಿದ್ದು ಬಿಗ್ ಬಾಸ್ ಮನೇಲಿ ಈ ಸರಿ ಸ್ಪೆಷಲಿ ನಿಮ್ಮದು ಮತ್ತು ವರ್ತು ಸಂತೋಷ್ ಅವ್ರ ಫ್ರೆಂಡ್ಶಿಪ್ಪು. ಸುದೀಪ್ ಸರ್ ಹೇಳ್ತಾಯಿದ್ರು ಯಾರೂ ಕೂಡ ಈ ರೀತಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೀನ್ ಬ್ಯಾಗಲ್ಲಿ ಕುತ್ಕೊಂಡು ಮಾತಾಡಿ ಇನ್ನೂ ಒಂದು ವರ್ಷ ಬಿಟ್ಟಿದ್ರು ಮಾತಾಡ್ಬಿಡ್ತಿರ್ತಿದ್ರು. ಮೇಡಮ್ ನಿಜವಾಗ್ಲೂ ಅದೊಂದು ಎಂಟರ್ಟೈನ್ಮೆಂಟ್ ಪ್ಯಾಕ್ ಮೇಡಮ್. ಯಾರ ಬಗ್ಗೆ ಮಾತಾಡಿಲ್ಲ ಮೇಡಮ್, ಎಲ್ಲರ ಬಗ್ಗೆನೂ ಮಾತಾಡಿದ್ದೀನಿ. ನಾನು ಇಂಥವ್ರ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮಾತಾಡಿದ್ದೀನಿ. ಅವ್ರಿಗೆ ಹೇಳ್ತೀನಿ, ಹೌದು ನಿಮ್ಮ ಬಗ್ಗೆ ಮಾತಾಡಿದೆ, ಬೇಜಾರಿಲ್ಲ ತಾನೆ, ಅಯ್ಯೋ ಮಾತಾಡ್ಕೊಳ್ರಿ ಅಂತ. ನನಗೆ ಹೆಂಗೆ ಮಾಡಿದರು ಅಂದರೆ ಕೊನೆಗೆ ಹೋಗು ನಮ್ಮ ಬಗ್ಗೆ ಮಾತಾಡು ಅಂತ ಅವರೇ ಕಳಿಸ್ದಂಗಿತ್ತು ಆ್ಯಕ್ಚುಲಿ. ಅಷ್ಟು ಪುಷ್ ಮಾಡೋರು ಆ್ಯಕ್ಚುಲಿ. ಅಂದರೆ ನಮ್ಮಿಬ್ಬರು ಸ್ನೇಹನ ಅಷ್ಟೇ ಇಷ್ಟಪಡ್ತಾಯಿದ್ರು, ನಾವು ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇರಲಿಲ್ಲ ಮೇಡಮ್. ಇನ್ನೊಂದು, ನಾವು ಆ ಥರ ಮಾತಾಡುವಾಗ ಒಬ್ಬರು ರಹಸ್ಯನ ಬಾಯಿ ಬಿಟ್ಬಿಟ್ಟಿದ್ರೆ. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ 1 ಮಷೀನ್ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವತ್ತು ಆ ಬೀನ್ ಬೇಗ ಇರ್ತಾ ಇರಲಿಲ್ಲ, ಚಿದ್ರಿ ಆಗ್ಬಿಡೋದು. ನಾವಿಬ್ಬರು ಸ್ಪೋರ್ಟಿವ್ ಆಗಿ ತಗೊಂಡ ನಗ್ಸೋದು. ನೀನು ಅವ್ರ ಬಗ್ಗೆ ಮಾತಾಡೋದು, ನಾನು ಇವ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಮನೇಲಿ ಇರೋರ ಬಗ್ಗೆನೇ ಅಲ್ವಾ ಮೇಡಮ್ ಮಾತಾಡಬೇಕಾಗಿರೋದು, ಹೊರಗಡೆ ಮಾತಾಡೋಕ್ಕಾಗುತ್ತಾ? ಇಲ್ಲ ತಾನೆ, ಇಲ್ಲಿರೋರ ಬಗ್ಗೆನೇ ಮಾತಾಡಬೇಕು. ಅದನ್ನೇ ನಾವು ಮಾಡಿದ್ದು. ಕೆಲವರು ಹಿಂದೆ ಮಾತಾಡ್ತೀಯ ಅಂದರು, ನಾನು ಹಿಂದೆ ಮಾತಾಡ್ತಾ ಇರಲಿಲ್ಲ, ಅವ್ರು ನನ್ನ ಮುಂದೆ ಬರ್ತಾ ಇರಲಿಲ್ಲ. ಈಗ ನಾನು ಮಾತಾಡ್ತಿದ್ದೀನಿ ಅಂತ ನಿಮ್ಮ ಹತ್ರ ಬಂದು ಹೇಳೋದು ನೀವೇನಂತೀರ? ಮಕ್ಕೂಗಿದ್ದು ಕಳಿಸ್ತೀರ, ನನ್ನ ಬಗ್ಗೆ ಯಾಕೆ ಮಾತಾಡ್ತೀಯ ಹಂಗೆ ಹೋಗು ಅಂತ. ಅದೇ ನೀವು ಇಲ್ದಾಗ ಮಾತಾಡಿದರೆ ಒಂದು ರಿಲ್ಯಾಕ್ಸು. ನೀವು ತಿಳ್ಕೊಳ್ಳೋದಕ್ಕೆ ದಿನಗಳು ದಾಟಿರ್ತದೆ, ತಿಳ್ಕೊಂಡ್ಮೇಲೆ ಫುಲ್ ಕಾಮಿಡಿ ಆಗಿರ್ತದೆ, ಆಮೇಲೆ ಸುಮ್ಮನಾಯ್ತು. ಬಟ್ ನೀವು ಈ ಥರ ಮಾತಾಡಿದ್ದಕ್ಕೆ ನಿಮಗೆ ಒಂದೆರಡು ಹೆಸರುಗಳು ಕೊಟ್ಟರು, ಶಕುನಿ, ಮಾಮ ಅಂತ ಹೇಳ್ಬಿಟ್ಟು. ಅದು ಏನಾದರೂ ನಿಮಗೆ ನೋವು ಮಾಡ್ತಿತ್ತಾ, ಇಲ್ಲಿದ್ರೆ ಪಾಸಿಟಿವ್ ಆಗಿ ತಗೋತೀರಾ ಅದನ್ನು? ಮೇಡಮ್, ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕು. ಕುರುಕ್ಷೇತ್ರ ಗೊತ್ತಾ ಮೇಡಮ್ ನಿಮಗೆ? ಕುರುಕ್ಷೇತ್ರ ಮಹಾಭಾರತ. ಈ ಮಹಾಭಾರತ ಕುರುಕ್ಷೇತ್ರ ಶಕುನಿ ಇಲ್ಲದೆ ಕಂಪ್ಲೀಟ್ ಆಗುತ್ತಾ ಮೇಡಮ್? ಹೌದಲ್ವಾ? ಬಿಗ್ ಬಾಸಲ್ಲಿ ಈ ಶಕುನಿ ಇಲ್ಲದೆ ಬಿಗ್ ಬಾಸ್ ಕಂಪ್ಲೀಟ್ ಆಯ್ತಾ ಮೇಡಮ್? ಅಲ್ವಾ? ಮುಂಚೆ ಕಂಪ್ಲೀಟ್ ಆಯ್ತು ಅಲ್ಲ, ಕಂಪ್ಲೀಟ್ ಡೇಸ್ ಅನೌನ್ಸ್ಮೆಂಟ್ ಬೇರೆ, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಡೇಸ್ ಕಂಪ್ಲೀಟ್ ಆಯ್ತಾ? ಇಲ್ಲ ಅಲ್ವಾ? ಅಷ್ಟೇ. ಇಂಪಾರ್ಟೆಂಟ್ ಮೇಡಮ್. ಶಕುನಿ ಇಲ್ಲದೆ ಕುರುಕ್ಷೇತ್ರ ಇಲ್ಲ, ತುಕಾಲಿ ಸಂತು ಇಲ್ಲದೆ ಬಿಗ್ ಬಾಸ್ ಸೀಸನ್ 10 ಇಲ್ಲ, ಮುಗ್ಗೆಲ್ಲ ಅಂತ ನನ್ನ ಬರ್ಸಲ್ಲಿ ನಾನು ಆರಾಮಾಗಿ ಹೇಳ್ಕೊತಿದ್ದೆ. ಹೌದಾ ಶಕುನಿ ಅನ್ನು ಬೇಜಾರಕ್ಕೆ ಗಾಸಿಪ್ಪ? ಗಾಸಿಪ್ ನಾನೇ ಮಾಡಿದೆ, ಹೆಮ್ಮೆ ತಾನೇ. ನೀವು ಗಾಸಿಪ್ ಮಾಡಿದೆ ಅಂತ ಹೇಳ್ಕೊಳಕ್ಕಾಗುತ್ತಾ ನಿಮ್ಮ ಕೈಲಿ? ನಾನು ಅವ್ರ ಬಗ್ಗೆ ಅಂದೇಲ್ಲ ಗುರು ಅಂತಾರೆ. ನಾನು ಹಿಂದೆ ಮಾತಾಡಿದೆ ಅಂತೀನಿ, ಮಾತಾಡಿದೆ. ಶಕುನಿ ಮಾಮ